ಆಗಲ್ಲ. ಇವನೇನ್ ಮಾಡ್ತಾರೆ, ಸುಮ್ಮನೆ ಹುಡುಗಿ ಮದುವೆ ಮಾಡಿ ಕಳ್ಸೋ ಬದಲು ಇಲ್ಲಿ ಏನೋ ಗೌರ್ಮೆಂಟ್ ಜಾಬ್ ಅಂತ ಎಷ್ಟೋ ಜನ ಕುತ್ಕೊಂಡು ಓದ್ತಾ ಇದಾರೆ, ಅವ್ರದೇ ಆಗಿಲ್ಲ ಇರೋದೆಲ್ಲ ಆಗುತ್ತೆ. ಸೊ ಓದ್ತಾ ಇರೋರಿಗೆ ಬಿಡ ಅವನೇನು ಮಜಾ ಮಾಡ್ತಿದ್ದಾನೆ, ಅವ್ನ ಕಡೆ ಎಲ್ಲ ಆಗುತ್ತೆ, ಅವ್ರ ಕಡೆ ಆಗಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊತಿದ್ದಾನೆ, ಅಲ್ಲಿ ಹೋಗಿ ಸುಮ್ಮನೆ ಪ್ರೈವೇಟ್ ಕೆಲಸ ಮಾಡೋ ಬದಲು ಇದೆಲ್ಲ. ಈಗ ಸ್ಟ್ರಗಲಿಂಗ್ ಟೈಮಲ್ಲಿ ಸಪೋರ್ಟ್ ಬೇಕಾಗಿರುತ್ತೆ, ಬೆನ್ ತಟ್ಟೋರು ಬೇಕಾಗಿರುತ್ತೆ. ಇಂಥ ಟೈಮಲ್ಲೇ ಇವರೆಲ್ಲ ನಮ್ಮ ಬಗ್ಗೆ ಆಡ್ಕೋತಾ ಇರ್ತಾರೆ. ಈ ಟೈಮ್ ಇದೆಲ್ಲ ರೀ, ಇಲ್ಲಿ ಹೆಂಗಂದ್ರೆ ಮಲಗಿದ್ರೆ ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ, ಓಕೆ, ಊಟ ಮಾಡಿದ್ರು ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ, ಏನ್ ಮಾಡೋಕ್ಕೂ ಮನ್ಸಾಗಲ್ಲ. ಇಲ್ಲಿ ಇದು ಬೇರೆ ಏನೇನೇನೇನೋ ವಿಚಾರ ತರ್ತಾ ಇರುತ್ತೆ. ಕುಂತ್ರೆ ಸರಿಯಾಗಿ ಕುತ್ಕೊಂಡು ಓದಕ್ಕೂ ಆಗ್ತಿರಲ್ಲ. ಯಾರೋ ಒಬ್ಬನ ಸೆಟ್ಲ್ ಆಗ್ಬಿಟ್ಟ ಅನ್ಕೊಳ್ಳಿ, ಅದು ಅವ್ರದೇ ಹೇಳ್ಕೊಂಡು ನೋಡು ಅವ್ನು ಮಾಡ್ದ ನೀ ಏನ್ ಮಾಡ್ತಾ ಇದ್ದೀವಿ, ಹಾಗೆ ಸರಿಯಾದ ಟೈಮ್. ಇಂಥ ಟೈಮಲ್ಲಿ ನಮ್ಗೆ ಸಪೋರ್ಟ್ ಬೇಕಾಗಿರುತ್ತೆ, ಇಂಥ ಟೈಮಲ್ಲೇ ಸಪೋರ್ಟ್ ಮಾಡಲ್ಲ. ಅದಕ್ಕೆ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಈ ಟೈಮ್ ಇದೆಲ್ಲ, ಈ ಸ್ಟ್ರಗ್ಲಿಂಗ್ ಟೈಮು, ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ತಾನೇ, ನೀವೇನಾದ್ರು ಸಾಧಿಸ್ತೀರ ಅಂತ ಬಿಟ್ಬಿಡಿ. ಯಾರು ನಿಮ್ ಬೆನ್ ತಟ್ಟೋದು ಬೇಡ, ಆಯ್ತಾ. ಈಗ ನಿಮ್ಗೆ ಯಾರ್ಯಾರು ಏನೇನು ಮಾತಾಡ್ತಿದಾರಲ್ಲ, ಸಾಧಿಸ್ಮೇಲೆ ಆದ್ಮೇಲೆ ನಮ್ಮ ಹುಡುಗ ನಿಮ್ನ ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಾರೆ ಅವರು, ಆಯ್ತಾ. ಅದು ಇನ್ನೂ ಹೆಂಗಂದ್ರೆ ನೀವು ಸೆಟಲ್ ಆಗಿರ್ತೀರಲ್ಲ, ಸೆಟಲ್ ಆಗಿ ಚೆನ್ನಾಗಿದ್ದಾದ್ಮೇಲೆ